ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವಿನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಕಮ್ಯುನಿಕೇಷನ್ ಡೆಫಿನಿಷನ್, ಮೀನಿಂಗ್ ಆ್ಯಂಡ್ ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಅಂತ ನೋಡಿದ್ವಿ. ಎಲ್ಲರೂ ಕೆಸೆಟ್ಗೆ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ. ಸೊ ಎಲ್ಲ ವಿಡಿಯೋಸ್ನ ಕಂಪ್ಲೀಟ್ ಆಗಿ ಹ್ಯಾಂಡ್ ರಿಟನ್ ನೋಟ್ಸ್ ಜೊತೆಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಎಕ್ಸ್ಪ್ಲನೇಷನ್ನು ಇದೆ. ಸೊ ನೀಟಾಗಿ ಎಲ್ಲ ಕ್ಲಾಸನ್ನ ಕೇಳ್ಕೊಂಡು ಬನ್ನಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಕಾನ್ಸೆಪ್ಟ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಇದರಲ್ಲಿ ಕಮ್ಯುನಿಕೇಷನ್ ಟೈಪ್ಸ್ ಅಂತ ಬಂದರೆ ವರ್ಬಲ್, ನಾನ್ ವರ್ಬಲ್, ಇಂಟರ್ ಕಲ್ಚರಲ್ ಆ್ಯಂಡ್ ಗ್ರೂಪ್ ಕಮ್ಯುನಿಕೇಷನ್, ಕ್ಲಾಸ್ ರೂಮ್ ಕಮ್ಯುನಿಕೇಷನ್, ಈ ಎಲ್ಲ ಕಾನ್ಸೆಪ್ಟ್ನ ಇವತ್ತಿನ ಕ್ಲಾಸಲ್ಲಿ ಓದ್ತಾ ಇದ್ದೀವಿ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತಂದರೆ ಪರಿಣಾಮಕಾರಿ ಸಂವಹನ. ಎಫೆಕ್ಟಿವ್ ಕಮ್ಯುನಿಕೇಷನ್ ಈಸ್ ಅ ಪ್ರೊಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಐಡಿಯಾಸ್, ಥಾಟ್ಸ್, ಒಪಿನಿಯನ್, ನಾಲೆಜ್ ಆ್ಯಂಡ್ ಡಾಟಾ ಇನ್ ಅ ವೇ ದ್ಯಾಟ್ ಎನ್ಶೋರ್ ದ ಮೆಸೇಜ್ ಈಸ್ ರಿಸೀವ್ಡ್ ಆ್ಯಂಡ್ ಅಂಡರ್ಸ್ಟುಡ್ ವಿತ್ ಕ್ಲಾರಿಟಿ ಆ್ಯಂಡ್ ಪರ್ಪೋಸ್. ಪರಿಣಾಮಕಾರಿ ಸಂವಹನ ಅಂತಂದರೆ ಒಂದು ವಿಷಯದ ಬಗ್ಗೆ ಹೇಳುವವನಿಗೆ ಸಂಪೂರ್ಣ ಮಾಹಿತಿ ಇರಬೇಕಾಗುತ್ತೆ, ಆ ವಿಷಯದ ಜ್ಞಾನ ಅವ್ರಿಗಿರಬೇಕು ಆ್ಯಂಡ್ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನು ಹೇಳುವಂತಿದ್ದರೆ ಅದೊಂದು ಪರಿಣಾಮಕಾರಿ ಬೋಧನೆ ಅಥವಾ ಸಂವಹನ ಅಂತ ಕರಿತೀವಿ. ಪರಿಣಾಮಕಾರಿ ಸಂವಹನ ಅಂದರೆ ಆಲೋಚನೆಗಳನ್ನು, ಅಭಿಪ್ರಾಯಗಳನ್ನು, ಜ್ಞಾನ ಮತ್ತು ದತ್ತಾಂಶಗಳನ್ನು ವಿನಿಮಯ ಮಾಡ್ಕೊಳ್ಳುವಂಥದ್ದು ಒಂದು ಪ್ರಕ್ರಿಯೆ ಆಗಿರುತ್ತೆ. ಸಂದೇಶವನ್ನು ಸ್ಪಷ್ಟತೆ ಮತ್ತು ಉದ್ದೇಶಪೂರ್ವಕವಾಗಿ ಸ್ವೀಕರಿಸಬೇಕಾಗತ್ತೆ. ಅದು ಕಂಪ್ಲೀಟ್ ಆಗಿ ಅರ್ಥ ಆಗಿರಬೇಕಾಗತ್ತೆ. ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗಬೇಕಾದ್ರೆ ಕೀ ಆಸ್ಪೆಕ್ಟ್ ಅಂತ ಬರುತ್ತೆ. ಪರಿಣಾಮಕಾರಿ ಸಂವಹನಕ್ಕೆ ಬೇಕಾದಂಥ ಅಂಶಗಳು, ಈ ಎಲ್ಲ ಅಂಶಗಳು ನಮ್ಮ ಸಂವಹನದಲ್ಲಿ ಇದ್ರೇ ಅದು ಎಫೆಕ್ಟಿವ್ ಆಗಿರುತ್ತೆ, ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗುತ್ತೆ ಅನ್ನೋದು ಇದರ ಅರ್ಥ. ಏನೇನಿರಬೇಕು ನಮ್ಮ ಕಮ್ಯುನಿಕೇಷನಲ್ಲಿ ಅಂತಂದರೆ ಕ್ಲಾರಿಟಿ ಇರಬೇಕು. ನಾವು ಮಾತನಾಡುವ ವಿಷಯದ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಆ್ಯಂಡ್ ಆಕ್ಟಿವ್ ಲಿಸ್ನಿಂಗ್, ಕೇಳೋರು ಅದನ್ನು ಶ್ರದ್ಧೆಯಿಂದ ಕೇಳಬೇಕು. ಎಂಪತಿ ಇರಬೇಕು. ನಾನ್ ವರ್ಬಲ್ ಕಮ್ಯುನಿಕೇಷನ್, ಮ್ಯಾಪು ಮತ್ತು ಡೈಗ್ರಾಮ್ನ ಯೂಸ್ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಫೀಡ್ಬ್ಯಾಕ್ ಇರಬೇಕು ಆ್ಯಂಡ್ ರೆಸ್ಪೆಕ್ಟ್ ಇರಬೇಕು. ಚೂಸಿಂಗ್ ದ ರೈಟ್ ಚಾನಲ್. ಕಲ್ಚರಲ್ ಸೆನ್ಸಿಟಿವಿಟಿ ಅಂದರೆ ಸಂಸ್ಕೃತಿ ಬಗ್ಗೆ, ಅವರ ಸಂಸ್ಕೃತಿ, ಕೇಳುವವನ ಸಂಸ್ಕೃತಿ ಆ್ಯಂಡ್ ಹೇಳುವವರ ಸಂಸ್ಕೃತಿ ಒಂದೇ ಆಗಿದ್ದರೆ ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಿ ಈಸಿಯಾಗಿ ಆಗುತ್ತೆ. ಆ್ಯಂಡ್ ಕನ್ಸಿಸ್ಟೆನ್ಸಿ ಇನ್ ಟೀಚಿಂಗ್, ಸತತವಾಗಿ ಪರಿಣಾಮಕಾರಿಯಾಗಿ ಬೋಧನೆ ಮಾಡುವಂಥದ್ದಾಗಿರಬೇಕು. ಆ್ಯಂಡ್ ಪರ್ಪೋಸ್ಫುಲ್ ಆಗಿರಬೇಕು, ಒಂದು ಉದ್ದೇಶವನ್ನು ಇಟ್ಕೊಂಡು. ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್ ಇರಬೇಕು, ಹೇಳುವವನಿಗೆ ಹೇಳುವಂಥ ಮೇಲೆ ಕಂಪ್ಲೀಟ್ ಆಗಿ ಒಂದು ಲ್ಯಾಂಗ್ವೇಜ್ ಸ್ಕಿಲ್ ಇರಬೇಕು. ಆ್ಯಂಡ್ ಸಬ್ಜೆಕ್ಟ್ ನಾಲೆಜ್ ಇರಬೇಕು, ಕಂಪ್ಲೀಟ್ ಆಗಿ ಆ ಸಬ್ಜೆಕ್ಟ್ನ ತಿಳ್ಕೊಂಡಿರಬೇಕಾಗತ್ತೆ. ದಿಸ್ ಆರ್ ವಾಟ್ ದ ಕೀ ಆಸ್ಪೆಕ್ಟ್ಸ್ ಆಫ್ ಅವರ್ ಎಫೆಕ್ಟಿವ್ ಕಮ್ಯುನಿಕೇಷನ್. ನೆಕ್ಸ್ಟ್ ಬಂದು ಬೆನಿಫಿಟ್ಸ್ ಅಂತ ಬರುತ್ತೆ. ಬೆನಿಫಿಟ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಬಂದರೆ ಫಸ್ಟ್ ಒನ್ ಬಂದು ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ. ಇಲ್ಲಿ ವೆನ್ ಕಮ್ಯುನಿಕೇಷನ್ ಈಸ್ ಕ್ಲಿಯರ್, ಟಾಸ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಮೋರ್ ಎಫೆಕ್ಟಿವ್ಲಿ. ಹೌದು, ಕ್ಲಿಯರ್ ಆಗಿದ್ದರೆ ಬೇಗ ಕಮ್ಯುನಿಕೇಷನ್ ಪ್ರೊಸೆಸ್ನ ಮುಗಿಸ್ಬೋದು. ಆ್ಯಂಡ್ ಸ್ಟ್ರಾಂಗರ್ ರಿಲೇಷನ್ಶಿಪ್. ಎಫೆಕ್ಟಿವ್ ಕಮ್ಯುನಿಕೇಷನ್ ಬಿಲ್ಡ್ಸ್ ಟ್ರಸ್ಟ್ ಆ್ಯಂಡ್ ಸ್ಟ್ರೆಂಥೆನ್ ರಿಲೇಷನ್ಶಿಪ್. ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಿದ್ದರೆ ರಿಲೇಷನ್ಶಿಪ್ಪು ಬಿಲ್ಡ್ ಆಗುತ್ತೆ. ಯೂಸ್ ಕಾನ್ಫ್ಲಿಕ್ಟ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರ್ ಲೆಸ್ ಲೈಕ್ಲಿ ಟು ಅಕರ್ ವೆನ್ ಕಮ್ಯುನಿಕೇಷನ್ ಈಸ್ ಕ್ಲಿಯರ್ ಆ್ಯಂಡ್ ಓಪನ್. ಕಮ್ಯುನಿಕೇಷನ್ ಕ್ಲಿಯರ್ ಆ್ಯಂಡ್ ಓಪನ್ ಆಗಿದ್ದರೆ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವತ್ತೂ ಆಗಲ್ಲ. ಇಂಪ್ರೂವ್ಡ್ ಕೊಲ್ಯಾಬ್ರೇಷನ್. ವೆನ್ ಟೀಮ್ ಮೆಂಬರ್ಸ್ ಕ್ಯಾನ್ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ದೇ ಕ್ಯಾನ್ ವರ್ಕ್ ಟುಗೆದರ್ ಮೋರ್ ಎಫೆಕ್ಟಿವ್ಲಿ. ಇವಾಗ ಕೆಲಸ ಮಾಡೋ ಸ್ಥಳದಲ್ಲಿ ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಿದ್ದರೆ ಅವರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಕೆಲಸನ ಇನ್ನೂ ನೀಟಾಗಿ ಅಚ್ಚುಕಟ್ಟಾಗಿ ಬೇಗ ಮುಗಿಸ್ಬೋದು. ಆ್ಯಂಡ್ ಎನ್ಹೆನ್ಸ್ಡ್ ಎಂಪ್ಲಾಯಿ ಮಾರಲ್. Employees feel more valued and recognized when they feel heard and understood. These are what the benefits for effective communication. ನೆಕ್ಸ್ಟ್ ಬಂದು ಇಂಟ್ರಾಕಲ್ಚರಲ್ ಕಮ್ಯುನಿಕೇಷನ್ ಅಂತ ಬರುತ್ತೆ. ಇಂಟ್ರಾಕಲ್ಚರಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ದೋಸ್ ರಿಕ್ವೈರ್ಡ್ ಟು ಕಮ್ಯುನಿಕೇಟ್ ಆರ್ ಶೇರ್ ಇನ್ಫಾರ್ಮೇಷನ್ ವಿತ್ ಪೀಪಲ್ ಫ್ರಮ್ ಅದರ್ ಕಲ್ಚರ್ ಆ್ಯಂಡ್ ಸೋಷಿಯಲ್ ಗ್ರೂಪ್ಸ್. ಅಂದರೆ ಇಲ್ಲಿ ಅಂತರ್ ಸಾಂಸ್ಕೃತಿಕ ಸಂವಹನ ಅಂತಂದರೆ ಎರಡು ಬೇರೆ ಬೇರೆ ಭಾಷೆಗಳನ್ನು ಬಳಸಿ ಮಾತನಾಡುವ ವ್ಯಕ್ತಿಗಳ ಮಧ್ಯೆ ನಡೆಯುವ ಸಂವಹನಕ್ಕೆ ಅಂತರ್ ಸಾಂಸ್ಕೃತಿಕ ಸಂವಹನ ಅಂತ ಕರಿತೀವಿ. ಆದರೆ ಇತರ ಸಂಸ್ಕೃತಿ ಮತ್ತು ಸಾಮಾಜಿಕ ಗುಂಪುಗಳ ಜನರೊಂದಿಗೆ ಸಂವಹನ ನಡೆಸಲು ಅಥವಾ ಮಾಹಿತಿಯನ್ನು ಹಂಚಿಕೊಳ್ಳಲು ಅಗತ್ಯವಿರುವಂತಹ ಕೌಶಲ್ಯಗಳಿಗೆ ನಾವು ಅಂತರ್ ಸಂಸ್ಕೃತಿ ಸಂವಹನ ಅಂತೀವಿ. ಇಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ ಮೇ ಬಿ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಟರ್ಕಲ್ಚರಲ್ ಕಮ್ಯುನಿಕೇಷನ್. ದೇ ಆರ್ ಬೈ ನೋ ಮೀನ್ಸ್ ದ ಓನ್ಲಿ ರಿಕ್ವೈರ್ಮೆಂಟ್. ಅಂದರೆ ಭಾಷಾ ಕೌಶಲ್ಯ ಅನ್ನೋದು ಅಂತರ್ ಸಾಂಸ್ಕೃತಿಕ ಸಂವಹನ ಒಂದು ಪ್ರಮುಖ ಭಾಗ ಆಗಿರ್ಬೋದು, ಆದರೆ ಅದೇ ಅವಶ್ಯಕ ಅಂತ ಏನಿಲ್ಲ. ಇಲ್ಲಿ ಇಂಟರ್ಕಲ್ಚರಲ್ ಕಮ್ಯುನಿಕೇಷನ್ ಆಲ್ಸೋ requires an understanding that different cultures have different customs, standards, social mores and even thought patterns. ಅಂತರ್ ಸಾಂಸ್ಕೃತಿಕ ಸಂವಹನ ವಿಭಿನ್ನ ಸಂಸ್ಕೃತಿಗಳನ್ನು, ವಿಭಿನ್ನ ವೇಷಭೂಷೆಗಳನ್ನ ಹೊಂದಿದ್ದಾಗಿರುತ್ತೆ. ನೆಕ್ಸ್ಟ್ ಬಂದು ಗ್ರೂಪ್ ಕಮ್ಯುನಿಕೇಷನ್ ಅಂತ ಬರುತ್ತೆ. ವೆನ್ ಆನ್ ಇಂಟ್ರಾಕ್ಷನ್ ಅಕರ್ಸ್ ಅಮಾಂಗ್ ದ ಡಿಫ್ರೆಂಟ್ ಮೆಂಬರ್ಸ್ ಆಫ್ ಎ ಗ್ರೂಪ್, ಇಟ್ ಈಸ್ ಟರ್ಮ್ಡ್ ಆಸ್ ಗ್ರೂಪ್ ಕಮ್ಯುನಿಕೇಷನ್. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ಗ್ರೂಪ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ ಅ interaction or engagement with the employee and employers.
in the form of group or interaction of a company with a group of target customers. ಇಲ್ಲಿ ಗ್ರೂಪ್ ಕಮ್ಯುನಿಕೇಷನ್ ಅಂತಂದರೆ 3 ಅಥವಾ 4 ಜನರೊಂದಿಗೆ ಸಂವಹನ ನಡೆಸುತ್ತಿರುವಂತಹ ಒಂದು ಗುಂಪನ್ನು ಗುಂಪು ಸಂವಹನ ಅಂತ ಕರಿತೀವಿ. ಇದು ಗೋಲ್ ಓರಿಯೆಂಟೆಡ್ ಆಗಿರುತ್ತೆ, ಕಾಮನ್ ಗೋಲ್ ಇರುತ್ತೆ ಎಲ್ಲದರಲ್ಲೂ. ಗುಂಪಿನಲ್ಲಿ ಭಾಗವಹಿಸಿದ ಎಲ್ಲರಿಗೂ ಒಂದೇ ಉದ್ದೇಶ ಇರುತ್ತೆ ಆ್ಯಂಡ್ ಟಾಸ್ಕ್ ಓರಿಯೆಂಟೆಡ್ ಆಗಿರುತ್ತೆ. ಗ್ರೂಪ್ ಕಮ್ಯುನಿಕೇಷನಲ್ಲಿ ಮಾಹಿತಿಯ ವಿನಿಮಯ ನಡೆಯುತ್ತೆ, ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಇನ್ ಅ ಗ್ರೂಪ್ ಆ್ಯಂಡ್ ಗ್ರೂಪ್ ಕಮ್ಯುನಿಕೇಷನ್ ಈಸ್ ಬೇಸ್ಡ್ ಆನ್ ಡಿಪೆಂಡೆನ್ಸ್ ಪ್ರಿನ್ಸಿಪಲ್. ಇಲ್ಲಿ ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ಆಲೋಚನೆ ಮಾಡೋ ಹಾಗಿಲ್ಲ, ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಅವರ ಅಭಿಪ್ರಾಯನ ಕೇಳಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಒಂದು ಡಿಸ್ಕಷನ್ಗೆ ಬರಬೇಕಾಗತ್ತೆ. ಆ್ಯಂಡ್ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಇರುತ್ತೆ, ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಆಗಿರುತ್ತೆ. ಗ್ರೂಪ್ ಕಮ್ಯುನಿಕೇಷನ್ ಇದು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ನ ವಿಸ್ತಾರವಾದ ಭಾಗ ಅಂತ ಹೇಳಿದ್ದಾರೆ. ಯಾಕೆಂದರೆ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತಂದರೆ ಇಬ್ಬರ ನಡುವೆ ನಡೆಯುವಂಥ ಒಂದು ಕಮ್ಯುನಿಕೇಷನ್. ಇಲ್ಲಿ ಗ್ರೂಪ್ ಕಮ್ಯುನಿಕೇಷನ್ ಅಂದರೆ 2, 3, 4 ಜನ ಸೇರಿ ಮಾಡುವಂಥ ಒಂದು ಸಂವಹನಕ್ಕೆ ನಾವು ಗ್ರೂಪ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಅದಕ್ಕೆ ಇದನ್ನು ಮುಂದುವರೆದ ಅಂದರೆ ವಿಸ್ತಾರವಾದ ಭಾಗ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಗ್ರೂಪ್ ಕಮ್ಯುನಿಕೇಷನಲ್ಲಿ 2 ಟೈಪ್ಸ್ ಬರುತ್ತೆ. ಇದರಲ್ಲಿ 2 ಟೈಪ್ಸ್ ಅಂತ ಡಿವೈಡ್ ಮಾಡಿದ್ದಾರೆ ಗ್ರೂಪ್ ಕಮ್ಯುನಿಕೇಷನಲ್ಲಿ, ಪ್ರೈಮರಿ ಮತ್ತು ಸೆಕೆಂಡ್ರಿ ಕಮ್ಯುನಿಕೇಷನ್ ಅಂತ. ಪ್ರೈಮರಿ ಗ್ರೂಪ್ ಕಮ್ಯುನಿಕೇಷನಲ್ಲಿ ಬಂದರೆ ಫ್ಯಾಮಿಲಿ, ಫ್ರೆಂಡ್ಸ್ ಇದೆಲ್ಲ ಬರೋದು ಪ್ರೈಮರಿ ಕಮ್ಯುನಿಕೇಷನಲ್ಲಿ. ಅಂದರೆ ಮನೆಯಲ್ಲಿರೋ ಎಲ್ಲ ಅಪ್ಪ ಅಮ್ಮ, ಅಕ್ಕ ತಮ್ಮ, ಈ ಫ್ರೆಂಡ್ ಇದೆಲ್ಲ ಬರೋದು ಪ್ರೈಮರಿ ಗ್ರೂಪ್ ಕಮ್ಯುನಿಕೇಷನಲ್ಲಿ. ಸೆಕೆಂಡ್ರಲ್ಲಿ ಅಂತ ಬಂದರೆ ಇವಾಗ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿ ನಾವಿರೋ ಸ್ಥಳದಲ್ಲಿ ಕಮ್ಯುನಿಕೇಷನ್ ಮಾಡ್ತಾಯಿದ್ರೆ ಅದು ಸೆಕೆಂಡರಿ ಕಮ್ಯುನಿಕೇಷನ್ ಆಗುತ್ತೆ. ಜಾಬ್ ಓರಿಯೆಂಟೆಡ್ ಆ್ಯಂಡ್ ರೀಜನ್, ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆ್ಯಂಡ್ ಏರಿಯಾ, ಎಜುಕೇಷನ್, ಕಲ್ಚರಲ್, ಕಾಸ್ಟ್ ಇದೆಲ್ಲದಕ್ಕೂ ಸಂಬಂಧಪಟ್ಟು ಆಗಿರುವಂಥ ಒಂದು ಕಮ್ಯುನಿಕೇಷನ್ನ ನಾವು ಸೆಕೆಂಡರಿ ಗ್ರೂಪ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂತ ಬರುತ್ತೆ ನೆಕ್ಸ್ಟು. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇಸ್ ದ ಇಂಟ್ರಾಕ್ಷನ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ ಇನ್ ದ ಕ್ಲಾಸ್ ರೂಮ್. ಈಸ್ ಬೇಸಿಕ್ ಪ್ರೊಸೆಸ್ ಇನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಇಟ್ ಕ್ಯಾನ್ ಬಿ ವರ್ಬಲ್, ನಾನ್ ವರ್ಬಲ್ ಆ್ಯಂಡ್ ರಿಟರ್ನ್. ವೆನ್ ಕಮ್ಯುನಿಕೇಷನ್ ಈಸ್ ಎಫೆಕ್ಟಿವ್ ಬೋತ್ ದ ಸ್ಟೂಡೆಂಟ್ ಆ್ಯಂಡ್ ಟೀಚರ್ ಬೆನಿಫಿಟ್ಸ್. ಇಲ್ಲಿ ತರಗತಿಯಲ್ಲಿ ನಡೆಯುವಂಥ ಒಂದು ಸಂವಹನಕ್ಕೆ ನಾವು ವರ್ಗಕೋಣೆ ಸಂವಹನ ಅಥವಾ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಕ್ಲಾಸಲ್ಲಿ ನಡೆಯೋ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಯಾವಾಗಲೂ ಸಕಾರಾತ್ಮಕ ಸಂಭಾಷಣೆ ನಡಿಬೇಕು. ವರ್ಗಕೋಣೆಯಲ್ಲಿ ಮಹತ್ವವಾದ ವೈಜ್ಞಾನಿಕ ಆಧಾರವುಳ್ಳ ಒಂದು ಉದ್ದೇಶಪೂರ್ವಕವಾಗಿ ಸಕಾರಾತ್ಮಕ ವ್ಯಕ್ತಿ ವಿಕಸನದ ವಿಷಯದ ಮೇಲೆ ಸಂವಹನ ನಡೆಯುತ್ತೆ. ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು. ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡಬೇಕಾದ್ರೆ ಎಜುಟೈನ್ಮೆಂಟ್ ತತ್ವವನ್ನು ಬಳಸಬೇಕಾಗತ್ತೆ. ಇಲ್ಲಿ ಎಜುಟೈನ್ಮೆಂಟ್ ಅಂತಂದರೆ ಎಜುಕೇಷನ್ ಜೊತೆಗೇ ಎಂಟರ್ಟೈನ್ಮೆಂಟ್ ಅಂತ. ಪಾಠ ಮಾಡೋದ್ರ ಜೊತೆಗೆ ಮಕ್ಕಳ ಜೊತೆ ಎಂಟರ್ಟೈನ್ಮೆಂಟು ಕೂಡ ಮಾಡಬೇಕು. ನಗೋದಾಗಲಿ, ಹಾಡೋದಾಗಲಿ, ಹಾಸ್ಯಗಳನ್ನು ಮಾಡ್ತಾ ಪಾಠ ಕಲಿಸೋದಾಗಲಿ. ಶಿಕ್ಷಣದಲ್ಲಿ ಸಂವಹನ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಜುಕೇಷನ್ ವಿತ್ ಎಂಟರ್ಟೈನ್ಮೆಂಟ್ ಅನ್ನೋದು ಈ ಎಜುಟೈನ್ಮೆಂಟ್ ತತ್ವ. ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ. ಶಿಕ್ಷಕ ಯಾವ ತತ್ವದ ಮೇಲೆ ಪಾಠ ಮಾಡಬೇಕು ಅಂದರೆ ಎಜುಟೈನ್ಮೆಂಟ್ ಅಂತ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು communication makes learning easier, helps students achieve goals, increase opportunity for expanded learning, strengthen the connection between student and teacher and ಕ್ರಿಯೇಟ್ ಆ್ಯನ್ ಓವರ್ ಆಲ್ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಕ್ಲಾಸ್ ರೂಮ್ ಕಮ್ಯುನಿಕೇಷನಲ್ಲಿ ಹೊಸ ವಿಚಾರಗಳನ್ನ ಬೆಳೆಸಬೇಕಾಗಿರುವಂಥದ್ದು ಶಿಕ್ಷಕರ ಕರ್ತವ್ಯವಾಗಿರುತ್ತೆ. ಅದು ಟೀಚರ್ಸ್ ಮತ್ತು ಸ್ಟೂಡೆಂಟ್ ಬಾಂಡಿಂಗ್ನ ಚೆನ್ನಾಗಿ ಬೆಳೆಸುತ್ತೆ. ಆ್ಯಂಡ್ ಇಲ್ಲಿ ಶಿಕ್ಷಕರು ಎಂಪತಿಯನ್ನು ಬಳಸಿಬಿಟ್ಟು ಅನಾಭೂತಿಯಿಂದ ಸಂವಹನ ಮಾಡಬೇಕಾಗುತ್ತೆ. ತಾಳ್ಮೆಯಿಂದ, ಉತ್ಸಾಹದಿಂದ ಮಾತನಾಡಬೇಕಾಗುತ್ತೆ ಮಕ್ಕಳ ಜೊತೆ. ಇಲ್ಲಿ ಮೀಡಿಯಮ್ ಈಸ್ ಮೆಸೇಜ್ ಅಂತ ಹೇಳ್ತಾರೆ. ಮಾಧ್ಯಮವೇ ಸಂದೇಶ ಅಂತ ಯಾರು ಹೇಳಿದ್ರು ಅಂದರೆ ಮಾರ್ಷಲ್ ಮೆಕನ್ ಅವರು ಹೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಕಂಪೋನೆಂಟ್ಸ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂತ ಬರುತ್ತೆ. ಕಮ್ಯುನಿಕೇಟರ್ಸ್ ಆರ್ ಟೀಚರ್, ದ ಮೆಸೇಜ್, ದ ಇಂಪ್ಯಾಕ್ಟ್ ನಾಲೆಜ್ ಆ್ಯಂಡ್ ದ ರಿಸೀವರ್ ಅಂತಂದರೆ ದ ಪೂಪಿಲ್ಸ್. To the effectiveness of teaching learning process in the classroom, communication can be said to be effective in the classroom when learning actually takes place among the pupils ಅಂತ. ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮಧ್ಯೆ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ನಡಿಬೇಕು ಅಂದರೆ ಸಂವಹನ ಮಾಧ್ಯಮವು ಚೆನ್ನಾಗಿರಬೇಕು. ಈ ಟೀಚರ್ಸು ಒಳ್ಳೆ ವಿಶೇಷವಾದಂತಹ ತಾಳ್ಮೆಯಿಂದ ವಿಚಾರಗೊಳ್ಳಿ ಜ್ಞಾನವಂತರಾಗಿ ತಮ್ಮ ಕರ್ತವ್ಯವನ್ನು ತಾವು ಮಾಡ್ಕೊಂಡು ಹೋದರೆ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ಆಗುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಬರುತ್ತೆ. ಇಲ್ಲಿ 5 ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಇದೆ. ಟೀಚರ್ ಕ್ಲಾಸ್ ಕಮ್ಯುನಿಕೇಷನ್, ಟೀಚರ್ ಸ್ಟೂಡೆಂಟ್ ಕಮ್ಯುನಿಕೇಷನ್, ಸ್ಟೂಡೆಂಟ್ ಟೀಚರ್ ಕಮ್ಯುನಿಕೇಷನ್, ಸ್ಟೂಡೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಸ್ಟೂಡೆಂಟ್ ಕ್ಲಾಸ್ ಕಮ್ಯುನಿಕೇಷನ್ ಅಂತ.
ಇದನ್ನೆಲ್ಲ ನೀವು ನೆನ್ಪಿಟ್ಕೊಂಡ್ರೆ ಈ ಕ್ಲಾಸಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಇರುವಂಥ ಈ ಪೋರ್ಷನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇವತ್ತು ನಾವು ಓದಿದ್ದು ಎಫೆಕ್ಟಿವ್ ಕಮ್ಯುನಿಕೇಷನಲ್ಲಿ ವರ್ಬಲ್, ನಾನ್ ವರ್ಬಲ್, ಇಂಟರ್ ಕಲ್ಚರಲ್ ಆ್ಯಂಡ್ ಗ್ರೂಪ್ ಕಮ್ಯುನಿಕೇಷನ್ ಆ್ಯಂಡ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ನ ಓದಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಆಗಿರುವ ಬ್ಯಾರಿಯರ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಜೊತೆಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ಥ್ಯಾಂಕ್ ಯು ಆಲ್.